ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. RM ಆಲ್ ಇನ್ ಒನ್ ಕನ್ನಡ ಚಾನಲ್ಗೆ ಸ್ವಾಗತ. ಇದು ಸಣ್ಣ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ನನಗೆ ಒಂದು ಲೆಟ್ರು ಬಂತು, ನಿನ್ನೆ ಮೀಶೋದಿಂದ ಒಂದು ಲೆಟ್ರು ಬಂತು. ಇದು ಕೊರಿಯರ್ ಬಂದುಬಿಟ್ಟು ನನಗೆ ಊರ ಅಡ್ರೆಸ್ಸಿಗೆ ಬಂದಿದೆ. ನನ್ನ ಅತ್ತೆ ಮನೆ ಅಡ್ರೆಸ್ಸಿಗೆ ಬಂದಿದೆ, ಬ್ಯಾಂಗ್ಳೂರು ಅಡ್ರೆಸ್ಸಿಗೆ ಬಂದಿಲ್ಲ. ಇದು ಏನು ಲೆಟ್ರು ಅಂದರೆ ಮೀಶೋದ 8 ಇಯರ್ ಆ್ಯನಿವರ್ಸರಿಗೆ ಲಕ್ಕಿ ಡ್ರಾ ಅಂತಂದ್ಬಿಟ್ಟು ಕೂಪನ್ ಅರೇಂಜ್ ಮಾಡಿದ್ದಾರಂತೆ. ಅದರಲ್ಲಿ ನನ್ನ ಹೆಸರು ಬಂದಿದೆ ಅಂತ ಅಂದ್ಬಿಟ್ಟು ಅವರು ನನಗೆ ಊರ ಅಡ್ರೆಸ್ಸಿಗೆ ಒಂದು ಲೆಟ್ರ್ ಹಾಕಿದ್ದಾರೆ, ಒಂದು ಪೋಸ್ಟ್ ಕಳಿಸಿದ್ದಾರೆ ಸ್ಪೀಡ್ ಪೋಸ್ಟಿಂದ. ಇದ್ರ ಫಸ್ಟ್ ಪ್ರೈಸ್ ಬಂದುಬಿಟ್ಟು 14,75,000 ಅಂತೆ. ಎಷ್ಟು ಚೆನ್ನಾಗಿ ಜನಗಳನ್ನ ನಂಬಿಸ್ತಾರೆ, ಎಷ್ಟು ಚೆನ್ನಾಗಿ ಮೋಸ ಮಾಡ್ತಾರೆ ಅಂತಂದರೆ ಸ್ಕ್ಯಾಮ್, ಇದು ದೊಡ್ಡ ಸ್ಕ್ಯಾಮ್ ನಡೀತಿದೆ. ಇದು ತುಂಬ ಕಡೆ ಈ ಥರ ಲೆಟರ್ಸ್ ಹೋಗ್ತಿದೆ. ಆ ಥರ ಬೇರೆ ಯಾರಿಗೂ ತೊಂದರೆ ಆಗಬಾರ್ದು ಅಂಥೇಳಿ ನಾನು ಈ ಥರ ಸಣ್ಣ ಪುಟ್ಟ ವಿಡಿಯೋ ಮಾಡೋಣ ಅಂತಂದ್ಬಿಟ್ಟು ಕಳಿಸ್ತಾ ಇದ್ದೀನಿ. ಈ ಸ್ಕ್ರ್ಯಾಚ್ ಕಾರ್ಡ್ನ ನಾವು ಸ್ಕ್ರ್ಯಾಚ್ ಮಾಡಿದ್ರೆ ನನಗೆ ಫಸ್ಟ್ ಪ್ರೈಸ್ 14,75,000 ಅಂತ ಬಂತು. ಆಮೇಲೆ ಆ ನಂಬರ್, ಅಲ್ಲೊಂದು ಶ್ರೀನಿವಾಸ್ ಅಂತ ಹೆಸರು ಕೊಟ್ಟಿದ್ದಾರೆ, ಆ ನಂಬರ್ಗೆ ಫೋನ್ ಮಾಡಿ ಇಲ್ಲಾಂದರೆ ವಾಟ್ಸಪ್ ಮುಖಾಂತರ ಕಂಪ್ಲೀಟ್ ಡೀಟೇಲ್ಸ್ನ ಕಳಿಸ್ಬೇಕಂತೆ. ನಮಗೇನು ಲೆಟ್ರು ಬಂದಿತ್ತು ಆ ಲೆಟ್ರು ವಿತ್ ಸ್ಕ್ರ್ಯಾಚ್ ಕಾರ್ಡ್, ವಿತ್ ಪೋಸ್ಟ್, ಅದು ಸ್ಟಾರ್ಟಿಂಗ್ ಲೆಟ್ರಲ್ಲಿ ಇದೆಯಲ್ಲ ಪೋಸ್ಟ್ ಕವರ್, ಅದು ವಿತ್ ID ಪ್ರೂಫ್, ಇದನ್ನು ಕಳಿಸ್ಕೊಡ್ಬೇಕಂತೆ. ನಮಗೆ ಡೌಟ್ ಬಂತು ಏನೋ ಸ್ಕ್ಯಾಮ್ ನಡೀತಿದೆ ಅಂತೇಳಿ. ಹಾಗಾಗಿ ನಾವು ಕಸ್ಟಮರ್ ಕೇರ್ ಸಪೋರ್ಟ್ಗೆ ಫೋನ್ ಮಾಡಿದ್ವಿ. ಅಲ್ಲಿ ಒಬ್ಬರು ಲೇಡಿ ಪಿಕ್ ಮಾಡಿದ್ರು. ಅವ್ರ ಹತ್ರ ಹೇಳಿದ್ವಿ, ಈ ಥರ ನೀವು 8 ಇಯರ್ ಆ್ಯನಿವರ್ಸರಿ ಮಾಡಿದ್ದೀರಂತೆ, ಈ ಥರ ಲಕ್ಕಿ ಡ್ರಾ ಕೂಪನಲ್ಲಿ ನಮ್ಮ ಹೆಸರು ಬಂದಿದೆ ಅಂತೇಳಿ ನಮಗೆ ನಿಮ್ಮ ಕಡೆಯಿಂದ ಒಂದು ಪೋಸ್ಟ್ ಬಂದಿದೆ ಅಂತೇಳಿ. ಬಟ್ ಅವರು ಹೇಳಿದ್ರು ಇದು ಬಿಗ್ ಸ್ಕ್ಯಾಮ್ ನಡೀತಿದೆ ಮೇಡಮ್, ನಮ್ಮ ಕಡೆಯಿಂದ ಯಾವ ಪೋಸ್ಟು ಬಂದಿಲ್ಲ, ಏನು ಬಂದಿಲ್ಲ, ನಾವು ಆ ಥರ ಆ್ಯನಿವರ್ಸರಿನೇ ಸೆಲೆಬ್ರೇಟ್ ಮಾಡಿಲ್ಲ, ನಾವು ಆ ಥರ ಫಂಕ್ಷನ್ ಮಾಡಿದ್ರೆ ಆ್ಯಪಲ್ಲಿ ಅಪ್ಡೇಟ್ ಮಾಡ್ತೀವಿ, ಅಂದರೆ ಮೀಶೋ ಆ್ಯಪ್ ಇದೆಯಲ್ಲ ಅದರಲ್ಲಿ ಅಪ್ಡೇಟ್ ಮಾಡ್ತೀವಿ, ಆ ಥರ ಏನೂ ಬಂದಿಲ್ಲ, ನಿಮಗೆ ಮೋಸ ಮಾಡ್ತಿದ್ದಾರೆ, ನೀವು ಅವ್ರನ್ನ ನಂಬಿ ಯಾವುದೇ ಡೀಟೇಲ್ಸ್ ಅಥವಾ ಅಕೌಂಟ್ ಡೀಟೇಲ್ಸ್ ಏನು ಕೊಡಬೇಡಿ ಅಂತ ಹೇಳಿದರು. ಅವರು ಜನಗಳಿಗೆ ಹೇಗೆ ಮೋಸ ಮಾಡ್ತಾರೆ ಅಂತಂದರೆ ಅವ್ರಿಗೆ ನಮ್ಮ ಕಂಪ್ಲೀಟ್ ಅಡ್ರೆಸ್ ಎಲ್ಲಿಂದ ಸಿಗುತ್ತೆ ಅಂತಲೇ ಗೊತ್ತಿಲ್ಲ, ವಿತ್ ಪಿನ್ ಕೋಡ್, ಫೋನ್ ನಂಬರ್, ಅದೆಲ್ಲ ಹೇಗೆ ಸಿಗುತ್ತೆ ಅಂತಲೇ ಗೊತ್ತಿಲ್ಲ. ಹೇಗೋ ಕಲೆಕ್ಟ್ ಮಾಡಿಕೊಂಡು ಈ ಥರ ಜನಗಳಿಗೆ ಮೋಸ ಮಾಡೋಕ್ಕೇ ವೆಯ್ಟ್ ಮಾಡ್ತಾ ಇರ್ತಾರೆ. ದಯವಿಟ್ಟು ಯಾರು ಈ ಥರ ಸ್ಕ್ಯಾಮ್ಗಳಾಗಲಿ ಈ ಥರ ಏನಾದರೂ ಬಂದರೆ ನಂಬೇಡಿ. ಆ ಲೆಟರ್ ಹೇಗಿತ್ತು ಅಂದರೆ ನೋಡೋದಕ್ಕೆ ಒರಿಜಿನಲ್ ಮೀಶೋಯಿಂದನೇ ಕಳಿಸಿರ್ಬೇಕು ಅನ್ನೋ ಥರನೇ ಇತ್ತು. ಅದು ಸೀಲ್ ಮತ್ತು ಸಿಗ್ನೇಚರ್ ಆಫ್ ದಿ CEO ಎಲ್ಲ ಕಂಪ್ಲೀಟ್ ಅಡ್ರೆಸ್ ಅವ್ರೇನು ಕಳಿಸಿದ್ರು ಅದು ಇದನ್ನು ಕೋಲ್ಕತ್ತಾಯಿಂದ ಬಂದಿದ್ದು. ಅದು ನೋಡಿದ್ರೆ ಸೇಮ್ ಮೀಶೋಯಿಂದನೇ ಕಳಿಸಿರ್ಬೇಕು ಅನ್ನೋ ಥರನೇ ಇತ್ತು. ಬಟ್ ಅದು ನೋಡಿದ್ರೆ ದೊಡ್ಡ ಸ್ಕ್ಯಾಮ್ ಆಗಿತ್ತು. ನಿಮಗೆ ಈ ಥರ ಏನಾದರೂ ಕೂಪನ್ ಅಥವಾ ಲಕ್ಕಿ ಡ್ರಾ ಈ ಥರ ಲೆಟರ್ ಏನಾದರೂ ಬರಲಿ, ಆ ಥರ ಬಂದರೆ ನೀವು ಫಸ್ಟು ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ಸ್ಗೆ ಕಾಲ್ ಮಾಡಿ ಕನ್ಫರ್ಮೇಷನ್ ತೊಗೊಂಡು ನೆಕ್ಸ್ಟು ಮುಂದುವರಿರಿ. ಅದು ಬಿಟ್ಟು ನೀವು ಡೈರೆಕ್ಟಾಗಿ ಅಲ್ಲಿ ಕೊಟ್ಟಿರೋ ಅಡ್ರೆಸ್ ಯಾವುದೇ ಪರ್ಸನ್ಗಾಗಲಿ ಕಾಲ್ ಮಾಡಿ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ನ ಶೇರ್ ಮಾಡ್ಕೊಬೇಡಿ. ಅವರು ದುಡ್ಡು ಕಿತ್ಕೊಳ್ಳೋಕ್ಕೆ ಈ ಥರ ಸ್ಕ್ಯಾಮ್ಗಳು ಮಾಡ್ತಿರ್ತಾರೆ. ನೀವು ಆಲ್ರೆಡಿ ಯೂಟ್ಯೂಬಲ್ಲಿ ನೋಡಿರ್ತೀರ, ತುಂಬ ಜನ ಅಪ್ಡೇಟ್ ಮಾಡಿರ್ತಾರೆ. ಇದು ಒಂದು ಸಣ್ಣ ವಿಡಿಯೋ, ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ.